ಇಂದ್ರಜಿತ್ ಸೂಪರ್ ಸೂಪರ್. ಸೀತಾ ಮಾತೆ ಬರ್ತವ್ರಂತೆ ಸ್ನೇಹಿತರೆ, ಬನ್ನಿ ನೋಡವ. ನೋಡಿ ರಾತ್ರಿ ಎಲ್ಲ ಆ್ಯಕ್ಚುಲಿ ನಾಟಕ ನಡೀತಿತ್ತು ನಮ್ಮನೆ ಹತ್ರ. ಇಲ್ಲಿ ಇಲ್ಲ ಇಲ್ಲ ಬೇಡ ಪರವಾಗಿಲ್ಲ, ಇಲ್ಲ ಇಲ್ಲ ಪರವಾಗಿಲ್ಲ ಥ್ಯಾಂಕ್ಸ್. ಇಲ್ಲ ಇವಾಗ ತಾನೇ ಎದ್ದು ಬಂದೆ. ಹಾಂ ನೋಡಿ ಸ್ನೇಹಿತರೆ, ನಮ್ಮ ಮನೆ ಹತ್ರ ಬೆಳಗ್ಗೆ ಬೆಳಗ್ಗೆ ಅಂತ ಅಲ್ಲ, ಆ್ಯಕ್ಚುಲಿ ನೆನ್ನೆ ರಾತ್ರಿಯಿಂದ ನಡೀತಿದೆ ನಾಟಕ. ಒಂದು ರಾಮನವಮಿಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಮ್ಮ ಮನೆ ಹತ್ರ ಎಲ್ಲರೂ ಸೇರಿ ಮಾಡಿಸಿರೋ ಅಂತಹದ್ದು. ಎಲ್ಲರೂ ರಾತ್ರಿಯಿಂದ ಆ್ಯಕ್ಚುಲಿ ಕೂತ್ಕೊಂಡು ನೋಡ್ತಿದ್ದಾರೆ, ಯಾರೂ ನಿದ್ದೆ ಮಾಡಿಲ್ಲ. ಇವತ್ತು ಸಂಡೇ ಆಗಿರೋದಕ್ಕೆ ಕೆಲವು ಜನ ಸೆಂಟ್ರಲ್ಲಿ ಹೋಗಿ ಬಂದಿದ್ದಾರೆ, ಕೆಲವರು ಸೆಂಟ್ರಲ್ಲೇ ಅಲ್ಲೇ ನಿದ್ದೆ ಮಾಡಿದ್ದಾರೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಚುಲಿ ಏರಿಯಾದಲ್ಲಿ ಈ ಥರದ್ದೆಲ್ಲ ನಡೆಸಿದ್ರೆ. ಈಗ ನಾವು ನಮ್ಮ ಪಯಣದ ಜೊತೆ ಶುರು ಮಾಡೋಣ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿಮ್ಮಯ ಕನ್ನಡಿಗ ಪ್ರವೀಣ್ ಈಸ್ ಬ್ಯಾಕ್. ಸೊ ಎಷ್ಟೋ ದೂರ ಇಲ್ಲ, ನಮ್ಮ ಮನೆ ಇಲ್ಲಿ ಅಂದರೆ ಅಲ್ಲೇ ನಾಟಕ ನಡೀತಿದ್ದು. ಆ ಕಾರ್ಯಕ್ರಮ ನಡೆಸುತ್ತಿರುವ ಕಾರಣ ನಾವು ಸ್ವಲ್ಪ ಯೂಟರ್ನ್ಗಳು ಹೊಡ್ಕೊಂಡು ಇತ್ತ ಕಡೆಯಿಂದ ಹೋಗಬೇಕು. ಇವತ್ತಿನ ಪಯಣ ಮೊದಲಿಗೆ ಎಸ್ ಟಿ ಮಾಲ್ ಹತ್ರಕ್ಕೆ ಸುಮಾರು ಜನ ಬರ್ತಾರೆ. ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, ರೈಡ್ ಪ್ಲ್ಯಾನು ಒಂದು ಬ್ರೇಕ್ಫಾಸ್ಟ್ ರೈಡ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು. ಇದರಲ್ಲಿ ವೆರೈಟಿ ಏನಪ್ಪ ಅಂತ ಅಂದರೆ, ಮದುವೆ ಆಗಿದ್ದಾರಲ್ಲ ಅವರೆಲ್ಲ ವೈಫ್ಸ್ನ ಕರ್ಕೊಂಬರ್ತಾರೆ, ಗರ್ಲ್ಫ್ರೆಂಡ್ಸ್ ಇರೋರು ಗರ್ಲ್ಫ್ರೆಂಡ್ಸ್ನ ಕರ್ಕೊಂಬರ್ತಾರೆ. ನಮಗೆ ಯಾರೂ ಇಲ್ಲ ಇನ್ನು ಜೀವನದಲ್ಲಿ. ಸೊ ನಾವು ಸಿಂಗಲ್ ಪರ್ಸನ್ಗೆ ಅಂದ್ಕೊಂಡು ಹೋಯ್ತಾ ಇರೋಮ್ಮ. ಎಲ್ಲರೂ ಕರ್ಕೊಂಬರ್ತಾರಂತೆ, ಸುಶನ್ನು, ಜೆ ಪಿ. ಆದಮೇಲೆ ಇನ್ನೊಬ್ರು ರೀಸೆಂಟಾಗಿ ಒಬ್ಬರು ಹೊಸ ಯೂಟ್ಯೂಬರ್ನ ನೋಡ್ತಿದ್ದೆ, ರಾಯಲ್ ಎನ್ಫೀಲ್ಡ್ ಮೀಟಿಆರ್ 350 ಇಟ್ಕೊಂಡಿದ್ದಾರೆ. ಇವರು ಬರ್ತೀನಿ ಅಂತ ಅಂದರು. ಅದೇನು ಮದುವೆ ಆಗಿದ್ದರೆ ವೈಫ್ ಜೊತೆಗೆ ಬರ್ತಾರೋ ಇಲ್ಲ ಅಂತ ಅಂದರೆ ಅವರೊಬ್ಬರೇ ಸಿಂಗಲಾಗಿ ಬರ್ತಾರೋ ಗೊತ್ತಿಲ್ಲ. ಎಲ್ಲರಿಗೂ ಡೆಸ್ಟಿನೇಷನ್ ಕೊಟ್ಟಿರೋದು ಬಂದುಬಿಟ್ಟು ಎಸ್ ಟಿ ಮಾಲು 5:45ಗೆಲ್ಲ ಅಲ್ಲಿರಬೇಕು ಅಂತ ಅಂದ್ಬಿಟ್ಟು. ಜೊತೆಗೆ ನನ್ನ ವೈಬ್ರೇಷನ್ ಏನು ಅಂತ ನಾನು ಕಂಡಿಡ್ಕೊಂಡೆ ಗಾಡಿದು. ಈ ರೈಟ್ ಸೈಡಲ್ಲಿ ಮಡ್ಗಾಡಲ್ಲಿ ಒಂಥರ ಫೇರಿಂಗ್ ಇರುತ್ತೆ ಆಯಿತಾ, ಚಿಕ್ಕದಾಗೆ ನಮ್ಮ ಡ್ಯೂಕ್ 390ಗಳಿಗೆಲ್ಲ. ಅದು ಆ್ಯಕ್ಚುಲಿ ವೈಬ್ರೇಟ್ ಆಗ್ತಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾನು ಹಾಕ್ಸಿರೋ ನಂಬರ್ ಪ್ಲೇಟ್ ರೀಸನ್ಗೆ, ನಂಬರ್ ಪ್ಲೇಟ್ ಹೋಲ್ಡರ್ ಇದೆ ಅಲ್ಲ ಆ ರೀಸನ್ಗೆ ವೈಬ್ರೇಟ್ ಆಗ್ತಿರೋದು ಅಂತ ನಂಗೆ ಗೊತ್ತಾಗಿಲ್ಲ. ಡಬಲ್ ಟೇಪ್ ಒಂದು ಹಾಕ್ಸಿದೆ ನೆನ್ನೆ ರಾತ್ರಿ, ಬಟ್ ಅದು ಸರಿಯಾಗಿ ಕುತ್ಕೊಂಡಿಲ್ಲ ಅಂತ ಅನಿಸುತ್ತೆ. ಈ ಸಾರಿ ಎತ್ಕೊಂಡು ಹೋದಾಗ ಶೋರೂಮಲ್ಲಿ ಅವ್ರ ಹತ್ರ ಹೇಳ್ಬಿಟ್ಟು ಒಂದು ಸ್ವಲ್ಪ ವಾಷರ್ ಗೀಷರ್ ಏನಾದರೂ ಹಾಕ್ಸ್ಬಿಟ್ಟು ಮಾಡಿಸ್ಬೇಕಾಗ್ತದೆ ಟೈಟ್ ಫಿಟ್ಟಿಂಗು. ಐ ಹೋಪ್ ನಾಟಕನ ಅನುಭವಿಸ್ರಿ ಅಂತ ಅನಿಸುತ್ತೆ. 1 ಸೆಕೆಂಡು ಅವ್ರು ಸೀತಾ ಮಾತೆ ಅಂದಿದ ತಕ್ಷಣ ಫುಲ್ ಖುಷಿ ಆಗೋಯ್ತು, ರಾಮಾಯಣನೇ ನಡೆಸ್ತಿರೋದು. ಸೊ ಏನು ಗೊತ್ತಾ ಸ್ನೇಹಿತರೆ, ಈ ಥರವೆಲ್ಲ ನಡೆಸ್ಬೇಕು ಏರಿಯಾಗಳಲ್ಲಿ, ಎಲ್ಲರೂ ನೋಡಬೇಕು. ಈ ಕಾಲದ ಹುಡುಗರಿಗೆ ಈ ಥರ ಅದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಇದ್ರದ್ದು ಒಂದು ಮುಖ್ಯ ಮೂಲ ಅಂದರೆ ಏನಕ್ಕೆ ಇದನ್ನು ತೋರಿಸ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಇಂಥವ್ರಿಗೆಲ್ಲ ಇದೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ವಯಸ್ಸಾದವ್ರಂತೂ ಅದರಲ್ಲಿ ಈ ಥರ ನೋಡೋದಕ್ಕೆಲ್ಲ ಎತ್ತಿದ ಕೈ. ನಿಮಗೂ ಟೈಮ್ ಸಿಕ್ಕಿದಾಗ ನಿಮ್ಮ ಏರಿಯಲ್ಲೂ ನಡೆದಾಗ ಹೋಗ್ಬಿಟ್ಟು ಬನ್ನಿ. ಓಹೋಹೋ ಏನು ಗುರು, ನಾವು ಬರುವ ಒಂದು ಸನ್ನಿವೇಶಕ್ಕೋಸ್ಕರ ಇಷ್ಟೊಂದು ಲೈಟ್ಸು, 100 ಕ್ಯಾಂಡಲ್ ಬಲ್ಬ್ಸು ಮೇಲ್ಗಡೆ ಲೈಟ್ಸ್ ಹಾಕಿ ಸ್ವಾಗತಿಸ್ತಿದ್ದಾರಾ. ಥ್ಯಾಂಕ್ ಯು ವೆರಿ ಮಚ್. ಏನೋ ನಡೀತೈತಲ್ಲ ಗುರು ಇವತ್ತು. ನೋಡಿ ಇನ್ನೂ ಆ ಸೌಂಡ್ ಬರ್ತಾನೆ ಇದೆ ಮಡ್ಗಾಡ್ದು. ನೆನ್ನೆ ಆದರೂ ಡಬಲ್ ಟೇಪ್ ಹಾಕ್ಸ್ಬಿಟ್ಟು ಅಂಟಿಸ್ದೆ, ಆವಾಗ್ಲೂ ಆ ಸೌಂಡ್ ಬರ್ತಾನೇ ಇದೆ ಗಿರ್ ಅಂತ. ಸೊ ಅದನ್ನು ಸ್ವಲ್ಪ ಕುತ್ಕೊಂಡು ಟೈಟ್ ಮಾಡೋಣ. ಏನಿಲ್ಲ, ಒಂದು ಸಾರಿ ಬಿಚ್ಚಿಬಿಟ್ಟು ಹಾಕಬೇಕು. ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ ಸ್ವಾಮಿ. ನೋಡಿ ಇದೇ ರೀಸನ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು.
ಏನಾದರೂ ಹೇಳಿ ಬೆಳಗ್ಗೆ ಬೆಳಗ್ಗೆ ಓಡಿಸೋ ಮಜಾನೇ ಬೇರೆ ಗುರು. ಆಮೇಲೆ ಆ್ಯಕ್ಚುಲಿ ನಿಮಗೆಲ್ಲ ಹೇಳೋದೊಂದಿತ್ತು, ನನ್ನ ಹಳೆಯ ಕತೆ, ಒಂದು ಸಣ್ಣ ಕತೆ. 2016ಇಂದ 2020ವರೆಗೂ ನನ್ನ ಹತ್ರ KTM RC 200 ಅಂತ ಇತ್ತು ಅಂತ ಎಷ್ಟು ಜನಕ್ಕೆ ಗೊತ್ತು? ಎಸ್, ದ ಬೈಕ್ ಬಿಫೋರ್ ದಿಸ್ ವಾಸ್ KTM RC 200. ನನ್ನ ಹತ್ರ ನಾನು ಓನ್ ಮಾಡ್ತಾ ಇದ್ದಿದ್ದು. ಅದರಲ್ಲಿ ABS ಇದ್ದಿಲ್ಲ ಅಂತ ಎಷ್ಟು ಜನಕ್ಕೆ ಗೊತ್ತು? ಎಲ್ಲರಿಗೂ ಗೊತ್ತಾ? ಒಟ್ಟಿನಲ್ಲಿ ಮಾತ್ರ ಆ ಬೈಕು ಒಂಥರ ಬೀಸ್ಟೇ ಗುರು. ಅದರಿಂದನೇ ನಾನು ಅಪ್ಗ್ರೇಡ್ ಆದಮೇಲೆ ಪವರ್ ಏನು ಅಂತ ತಿಳ್ಕೊಂಡಿದ್ದು, ಬ್ರೇಕ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಂಡಿದ್ದು, ಏನಪ್ಪ ಈ ಗಾಡಿದು ಅಂತ. ಬಟ್ ಅದಕ್ಕಿಂತ ಮುಂಚೆ ಆ ಗಾಡಿಗೆ ಏನಾಯಿತು ಅಂತ ಗೊತ್ತಾ? ಮಾರಾಯಿತು. ಮಾರಿರೋರು ಇನ್ನೂ ಇವಾಗೂ ಟಚ್ಚಲ್ಲಿದ್ದಾರೆ. ಏನಕ್ಕೆ ಗೊತ್ತಾ ಮಾರಿದ್ದು? ಒಂದು ಸಿವಿಯರ್ ಆಕ್ಸಿಡೆಂಟ್ ಫೇಸ್ ಮಾಡಿಬಿಟ್ಟೆ ಸ್ನೇಹಿತರೆ. ಅನ್ವಾಂಟೆಡ್ ಆಗಿ ಅದು ಆಕ್ಸಿಡೆಂಟ್ ಆಗಿದ್ದು. 3ನೇ ಗೇರಲ್ಲಿ ಓವರ್ಟೇಕ್ ಮಾಡೋಕ್ಕೆ ಬಂದಿದ್ದೀನಿ ರೈಟ್ ತಗೊಂಡು. ಸೊ ಅಷ್ಟೊಂದು ದೂರದಲ್ಲಿ ಬರ್ತಿದ್ದಿದ್ದು ಏಸು ಸಡನ್ನಾಗಿ ನಾನು ಮುಂದೆ ಬಂದುಬಿಡ್ತು ಅಂತ ಅಂದಾಗ ನನಗೆ ಫುಲ್ಲು ಶಿವರ್ ಆಗೋಯ್ತು. ಸಡನ್ನಾಗಿ ಬ್ರೇಕ್ ಹಾಕಬೇಕಾಯ್ತು. ಪ್ಲಸ್ ಈ ಬ್ರೇಕ್ ಹಾಕಿರೋ ಈ ಬ್ರೇಕ್ಗಳು, ಬ್ರೇಕ್ ಪ್ಯಾಡ್ಸ್ ಏನಾದರೂ ಇದೆ, ಈ ಬ್ರೇಕ್ ಪ್ಯಾಡ್ಸು ಹೊಸ್ದಾಗಿ ಚೇಂಜ್ ಮಾಡಿಸಿದ್ದೆ. ಆವಾಗ ಹಿಂದೆ ಬ್ರೇಕ್ ಹಿಡಿದಾಗ ಕಚ್ಕೊಂಡಿಲ್ಲ ನನ್ನ ಗಾಡಿ. ಸೊ ಮುಂದೆ ಕಚ್ಕೊಬಿಡ್ತು. ಹಿಂದೆ ಕಡೆ ಬೀಲಿ ಎತ್ಬಿಡ್ತಲ್ಲ, ಮುಂದೆಯಿಂದ ಏಸ್ ಬಂದು ಗುದ್ಬಿಡ್ತು. ಸರಿ, ಏಸ್ ಬಂದು ಗುದ್ಬಿಡ್ತು. ನಾನು ಏಸ್ಗೂ ಮತ್ತು ಟಾಟಾ ಏಸ್ಗೂ ಮೆಟೆಡರ್ಗೂ ಸೆಂಟ್ರಲ್ ಬಿದ್ದುಬಿಟ್ಟೆ. ಕಾಲೊಂದು ಮೆಟೆಡರ್ ಕೆಳಗಡೆ ಹೊಂಟೋಯ್ತು. ಫುಲ್ಲು ಪಚಡಿ ಆಗಬೇಕಾಗಿತ್ತು ಅವತ್ತು. ಹೆಲ್ಮೆಟ್ ಹಾಕಿರೋ ರೀಸನಿಂದ ತಲೆಗೆ ಏಟ್ ಬಿದ್ದು ನಾಕೌಟ್ ಆಗಿಲ್ಲ, ಎದ್ದು ನಿಂತ್ಕೊಂಡ್ಬಿಟ್ಟೆ ನಾನು ಸಡನ್ನಾಗೆ. ಇವಾಗ ನಾನು ಗಾಡಿ ಕಡೆ ನೋಡ್ತೀನಿ, ಗಾಡಿದು ಹಿಂದೆಗಡೆ ವೀಲ್ ಗೀಲೆಲ್ಲ ಬ್ಲಾಸ್ಟು. ನೋಡಿ, ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ಬ್ಲಾಸ್ಟ್ ಆಗೋಯ್ತು. ನಾನು ತುಂಬ ಬೇಜಾರಾಗೋಯ್ತು ಅವತ್ತು. ರೋಡ್ ಮೇಲೆ ಅಷ್ಟು ಜನ ನಿಂತ್ಕೊಂಡು ನೋಡ್ತವ್ರೆ, ಬೇಜಾರಾಗೋಯ್ತು ಆಯಿತಾ. ಸೊ ಇವಾಗ ಏನು ಮಾಡಿದೆ ನಾನು, ನಮ್ಮ ಅಪ್ಪನಿಗೆ ಫೋನ್ ಹಾಕಿದೆ. ಮೊದಲು ಮಾಡಿದ್ದು ಅದೇ. ಅಂದರೆ ನೋಡಿ, ತಪ್ಪು ನನ್ನ ಕಡೆ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಕಾಸು ಕೊಟ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಯಾಕಂದರೆ ಓವರ್ಟೇಕ್ ಮಾಡೋಕ್ಕೆ ಹೋಗಿದ್ದು ತಪ್ಪು ನಂದು. ಆಮೇಲೆ ಆ ಅಪ್ಪನ ಗಾಡಿಗೂ ಡ್ಯಾಮೇಜ್ ಆಯಿತು. ನನ್ನ ಗಾಡಿಗಂತೂ ಹೆವಿ ಡ್ಯಾಮೇಜ್ ಬಿಡಿ. 36,000 ಆಯಿತು ಎಲ್ಲ ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ. ಅಲಾಯ್ ವೀಲ್ಸು, ಹಿಂದೆ ಸೀಟು, ಹಿಂದೆಗಡೆದು ಫೇರಿಂಗು ಎಲ್ಲ ಸೇರಿಸಿ. ಅದಕ್ಕೆ ಇದೆಲ್ಲ ಮಾಡಿಸಿದ್ನಾ. ಸರಿ, ನನಗೆ ಗಾಡಿ ಇನ್ನೂ ಇಟ್ಕೊಳೋದಕ್ಕೆ ಇಷ್ಟ ಇದ್ದಿಲ್ಲ. ನನ್ನದು ಒಂದು ಪುಟಾಣಿ, ಒಂದು ಸ್ವೀಟಿ ಪೈ ಇತ್ತು, ಅಂದರೆ ನನ್ನ ಪ್ರೀತಿಯ ನಾಯಿ. ಅದು ಅದೇ ವರ್ಷದಲ್ಲಿ ತೀರ್ಕೊಂಡಿತ್ತು. ತುಂಬ ಬೇಜಾರಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಇವಾಗ ಏನು ಮಾಡಿದೆ, ಎಲ್ಲದನ್ನು ನಾನು ಓವರ್ಕಮ್ ಮಾಡೋದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಯಾರು ತಗೊಳೋರು ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಇವತ್ತು ಬರ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಸೀನ್ ಹೇಳ್ತೀನಿ ಸ್ನೇಹಿತರೆ. ಯಾವತ್ತೂ ಅಷ್ಟೇ ಗಾಡಿ ಕೊಡಬೇಕಾದ್ರೆ ದಯವಿಟ್ಟು ಡೀಲರ್ ಕೈಗೆ ಕೊಡಬೇಡಿ. ಡೀಲರ್ಸ್ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದರೆ ಫಸ್ಟು ನಿಮ್ಮ ಗಾಡಿ ಮಾರ್ತಾರೆ, ಆಮೇಲೆ ಮಿಕ್ಕಿದ ಅಮೌಂಟ್ ಸೆಟಲ್ ಮಾಡ್ತಾರೆ, ಅಡ್ವಾನ್ಸ್ ಕೊಡ್ತಾರೆ. ಇದೊಂದು ಚೂರು ನೋಡ್ಕೊಳ್ಳಿ. ಡೀಲರ್ ಕೈಗೆ ಗಾಡಿಗಳು ಕೊಟ್ಟರೆ ಅವರು ತಗೊಂಡೋಗಿ ಇಟ್ಕೊತಾರೆ. ಆಮೇಲೆ ನಿಮಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ 1 ಲಕ್ಷ ಹಂಗೆ. ಆಮೇಲೆ ಮಿಕ್ಕಿದ್ದು ಸೆಟಲ್ ಮಾಡ್ತಾರೆ ಗಾಡಿ ಸೇಲ್ ಆದಮೇಲೆ. ಅಷ್ಟೊತ್ತವರೆಗೂ ನಾವು ಕಾಯಬೇಕಾಗತ್ತೆ. ಆ ಟೈಮಲ್ಲಿ ಕೆಲಸನೂ ಇದ್ದಿಲ್ಲ ನನ್ನ ಹತ್ರ. ಕೆಲಸ ಬಿಟ್ಬಿಟ್ಟಿದ್ದೆ. ಇಷ್ಟೊಂದೆಲ್ಲ ಸೀನ್ಗಳಾಗಿತ್ತು. ಇದನ್ನೆಲ್ಲ ಓವರ್ಕಮ್ ಆಗಬೇಕಂದ್ರೆ ಇನ್ನೂ ಒಂದು ಸಾರಿ ನನಗೆ ಕೆಲಸ ಬೇಕಾಗಿತ್ತು. ಕೆಲಸ ಮತ್ತೆ ಹುಡ್ಕಕ್ಕೆ ಶುರು ಮಾಡಿದೆ ನಾನು. ಹಿಂಗಾಯಿತು ಸ್ನೇಹಿತರೆ ನನ್ನ ಪರಿಸ್ಥಿತಿ. ಆಕ್ಸಿಡೆಂಟ್ ಆದಮೇಲಂತೂ ಆ ಗಾಡಿ ಬೇಜಾರಾಗೋಯ್ತು. 36,000 ನನ್ನ ಕೈಯಾರೆ ಹಾಕಿ ಎಲ್ಲ ಹೊಸ ಪಾರ್ಟ್ಸ್ ಹಾಕಿ ಮತ್ತೆ ಕೊಟ್ಬಿಟ್ಟಿದ್ದು. ಆ ಗಾಡಿ ಆಗಿದ್ದ ಪರಿಸ್ಥಿತಿ ನೋಡಿದ್ರೆ ಯಾರು ಅದನ್ನು ತೊಗೊಳಕ್ಕೆ ಕೂಡ 50,000 ಕೂಡ ತೊಗೊಳಕ್ಕೆ ಮುಂದೆ ಬರ್ತಿದ್ದಿಲ್ಲ. ಆ ಥರ ಇದ್ದಿದ್ದು ಗಾಡಿನ ಮತ್ತೆ ಚೆನ್ನಾಗೆ ರೆಡಿ ಮಾಡಿಸಿ ಎಲ್ಲ ಮಾಡಿಸಿ ಸೇಲ್ ಮಾಡಿದೆ. ಹಿಂಗೆಲ್ಲ ಆದಮೇಲೆ ನೋಡಿ, ಮತ್ತೆ ಅಪ್ಗ್ರೇಡ್ ಮಾಡಾದ್ಮೇಲೆ ನಾನು ಮತ್ತೆ ವಾಪಸ್ 390ಗೆ ಬಂದೆ. 390ಗೆ ಬಂದಿದ್ದು ಫುಲ್ ಜೀವನ ಸಾರ್ಥಕ ಆಯಿತು. ಯಾಕಂದರೆ ನೆಕ್ಸ್ಟು ಅಪ್ಗ್ರೇಡ್ ಮಾಡಿದ್ರೂ ಪವರ್ ಹೆಂಗಿರುತ್ತೆ ಗಾಡಿಗಳದು ಅಂತ ಎಲ್ಲ ಗೊತ್ತಾಗಿದೆ. ಸೊ ಈಗ ಸಿಗ್ನಲ್ಗೋಸ್ಕರ ಕಾಯುವ. ಬೆಳಗ್ಗೆ ಯಾಕಣ ಟ್ರಾಫಿಕ್ಕು. ಆಮೇಲೆ ಎಲ್ಲರೂ ಸೇರಿ ನನ್ನನ್ನು ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ನೀನೇ ಲೇಟ್. ಅಪ್ಪ, ಬೇಸಿಕಲಿ ತಪ್ಪು ರೋಡು. ಒಂಚೂರು
ಇಲ್ಲಿಂದ ನಾನು ಮುಗಿಸ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಅಲ್ಲಿ ಗುದ್ಬಿಡ್ತಿದ್ದೆ ಇವಾಗ. ಅರ್ಲಿ ಮಾರ್ನಿಂಗ್ ಬರೋದ್ರಲ್ಲಿ ಈ ಥರ ಸೀನ್ಗಳು ಕೂಡ ಆಗುತ್ತೆ ನೋಡಿ. ಆ್ಯಕ್ಚುಲಿ ಇವತ್ತು ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ಇವಾಗ ಗೊತ್ತಾಗ್ತಿದೆ. ಸಂಡೇ ಇವತ್ತು, ನನಗೆ ಐಡಿಯಾನೇ ಇದ್ದಿಲ್ಲ ಇವತ್ತು ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ಅಂದ್ಬಿಡು. ಯಾಕಂದರೆ ಸಂಡೇ ರೈಡ್ಗಳು ಹೋಗೋದು ತುಂಬ ಅಪರೂಪ. ಏನಿದ್ರು ಹೋದರೆ ಸ್ಯಾಟರ್ಡೆ ಹೋಗ್ಬಿಟ್ಟು ಬಂದ್ಬಿಡ್ತೀನಲ್ಲ. ಎರಡು ಥಾರ್ಗಳನ್ನ ಆಫ್ ರೋಡಿಂಗ್ ಮಾಡೋದಕ್ಕೆ ಅರ್ಲಿ ಮಾರ್ನಿಂಗ್ ಬಾಯ್ಸ್ ತಗೊಂಡೋಗ್ತಿದ್ದಾರೆ. ಒಬ್ಬರಾದ್ರೂ ಮುಂದಕ್ಕೆ ಹೋಗ್ರಿ. ಇವತ್ತು ಆ್ಯಕ್ಚುಲಿ ತುಂಬ ಜನ ರೈಡರ್ಸ್ ಇರ್ತಾರೆ, ತುಂಬ ಜನರದ್ದು ಸೂಪರ್ ಬೈಕ್ಸ್ ಬರುತ್ತೆ ಅಲ್ಲಿ ರೋಡ್ ಮೇಲೆ. ಐ ಥಿಂಕ್ ಸುಶಾನ್ ಅವರು ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಎಲ್ಲರಿಗಿಂತ ಮುಂಚೆ ಅವರೇ ಬಂದುಬಿಟ್ಟಿರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾರಾದರೂ ಬಂದಿದ್ರೆ ಪವನ್ನೋ ಇಲ್ಲ ಜೆ ಪಿನೋ ಎಲ್ಲರೂ ಅವ್ರವ್ರ ವೈಫ್ಸ್ ಜೊತೆ ಬಂದಿರ್ತಾರಲ್ಲ. Oh, look at that. We have some nice gang here. Where is our boys? Do we have any spot that we have kept? Let's see who and all has reached. Sorry? Praveen. Praveen. Yeah. Arshit. Okay, nice to meet you. Okay, done. ಶೆಕೆ ಹೊಡಿತೈತೆ. ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮೇ ಬಿ ಬಸ್ ಸ್ಟಾಪ್ ಹತ್ರ ಇರ್ಬೋದು. ತುಂಬ ಜನರಿದ್ರಲ್ಲ, ಅದಕ್ಕೆ ಗೊತ್ತಾಗಿಲ್ಲ ಯಾರು ಎಲ್ಲಿದ್ದಾರೆ ಏನು ಅಂತ. ಬಂದನು ಕಾಂಚನ ಬಾಕು. ಕಮಾನ್ ಬಾಯ್ಸ್. ಬಾರೋ. ಏನ್ ಪವನ್, ಆರಾಮಾ?